ನಾವು ಮೊದಲೇ ಯಾವಾಗೂ ಕೆಣಕಂಗಿಲ್ಲ. ಕೆಣಕಿದವ್ರು ತಿನ್ಕುತ್ತಾರ, ನಾವು ಬಿಡುದು ಇಲ್ಲ. ಕೆಣಕಿಸಿದವನ್ನ ತಿಣಕಿಸ್ತಾರ, ಬಿಡಾಕ ಸಾಧ್ಯನೇ ಇಲ್ಲ. ಹೌದ ನಿನಗ ನಾ ಏನ ಕರ್ರಗಂದಿನು, ಏನ ಕೆಂಪಗಂದಿನು, ನೀ ಸುಮಾರು ಅಂದಿನು. ಇಲ್ಲಿ ಎಲ್ಲಾ ಕೂತಿರ್ತಕ್ಕಂತ ಮಂದಿ ಎರಡೂ ನಾವು ಈ ಊರ್ ಮಕ್ಕಳಿದ್ದಂಗೆ ಕೂತಿರ್ತಕ್ಕಂತ ದೈವ ಹೇಳಿ ನಿನಗೆ ಏನ್ರೇನ ದುಸರ ಮಾತುಗಳನ್ನ ಆಡಿದಿನ ಅಂತ ಹೇಳಿ ವಿಷಯ ಹೇಳಕ್ ಮಾಡ್ತೀನಿ. ಹಿಂಗ ಯಾರು ಅಂದಿನೇನ್ರಿ ನಾ? ಇಲ್ಲ, ಇದು ಎಲ್ಲಾ ಬಿಟ್ಟಿದಿ. ಹನುಮಂತ ಗೌಡನೊಳಗೆ ಸೇರಿದ ಮಗನ ಅದಿನ ಅಂತ ಹೇಳ್ತಿದೆ ಹುಚ್ಚ. ನಿನ್ನಲ್ಲಿ ಜ್ಞಾನರು ಎಷ್ಟು ಬೆಳೆದೋತ್ ನಾನು ನಿನಗೆ ಕೇಳ್ತೀನಿ. ಗೌಡ್ರಿಗೆ ಬಿಟ್ಲತ್ತೇವ್ರು, ಗೌಡ್ರಿ ಅವ್ರು ನೋಡಿ ಅಂದ್ಯಾರ ಅವರು. ನೀ ಅಲ್ಲಿ ಹೋಗಬೇಡ, ಇಲ್ಲೇ ಉತ್ನಾಳ ಪರಸು. ಇವತ್ತ ನಿನ್ನ ಬಗಲಾಗೆ ಬಂದೀನಿ. ಇಲ್ಲಿ ಭಕ್ತ ಮತ್ತು ದೇವರದ ವಿಷಯದ ಈ ವಿಷಯದಾಗ ದೈವದ ಕೈಲಿ ಹೂವನಿಸಿ ತಾಳಿ ಹೊಡಿಸಿ ಮಂಗಳಾರತಿ ಉತ್ನಾಳ ಹುಡುಗಿ ಇವತ್ತು ಊರಾಗ ಮಾಡ್ಬೇಕ. ಇನ್ನು ಜಗತ್ತಿನೊಳಗೆ ದೇವ್ರನ್ನೇ ಶ್ರೇಷ್ಠದ ಅಂತ ಹೇಳಿ ದೈವದ ಕೈಲಿ ತಾಳಿ ಹೊಡಿಸಿ ಮಂಗಳಾರತಿ ನೀ ರೇವಣಸದ ಮಾಸ್ತರ ನೀ ಮಾಡೋದು. ನಿನಗ ಒಂದೇ ಒಂದು ಮಾತು ಕೇಳ್ತೀನಿ, ಭಕ್ತ ಎಂತ ಮದಾನ ಜಗತ್ತದೊಳಗ ಹಾಲು ಮತದೊಳಗೆ ಹುಟ್ಟಿ ಬಂದ ಯಾರ್ರಿಪ್ಪ? ಭಕ್ತ ಗೊಲ್ಲಾಳ ಸಿದ್ಧ. ಭಕ್ತ ಗೊಲ್ಲಾಳ ಸಿದ್ಧ ಡಂಬಳದಾರ್ಯಾಗ ಕುರಿ ಕಾಯ್ತಿದ್ದ. ಎಲ್ಲಿ? ಡಂಬಳದಾರ್ಯಾಗ ಕುರಿ ಕಾಯ್ತಿದ್ದ. ಶ್ರೀಶೈಲ ಮಲ್ಲಿಕಾರ್ಜುನಗ ಕಂಬಿ ಜನ ಹೊಂಟಿತ್ತ. ಹೌದ್ರಿಪ್ಪ. ಅವಾಗ ಭಕ್ತ ಕೇಳ್ತಾನ ಗೊಲ್ಲಾಳ ಸಿದ್ಧ. ಏನ್ ಕೇಳ್ತಾನ್ರಿ ಸರ ಭಕ್ತ? ನಾನು ಶ್ರೀಶೈಲಕ್ಕೆ ಬರ್ಬೇಕಂತ ಮಾಡಿದ, ಇವೆಲ್ಲಾ ಕುರಿ ಮರಿ ಬಿಟ್ಟು ಬರೋದು ನನಗ ಆಗುದಿಲ್ಲ. ಹೋಗಿ ಹೊಳ್ಳಿ ಬರೋ ಮುಂದೆ ಒಂದು ಲಿಂಗ ತಗೊಂಡು ಬರೋ ತಿಳ್ಕೊಂಡು ಒಂದು ದುಡ್ಡು ತಗೊಂಡ ಆ ಕಂಬಿ ಜನರಿಗೆ ಕೊಟ್ಟ ಯಾರು? ಗೊಲ್ಲಾಳ ಸಿದ್ಧ. ಆ ಕಂಬಿ ಜನರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಅದೇ ದುಡ್ಡು ತಗೊಂಡು ಶ್ರೀಶೈಲಕ್ಕೆ ಹೋದ್ರು. ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನ ದರ್ಶನ ಮಾಡಿ ಪಾತಾಳ ಗಂಗ್ಯಾಗ ಹೋಗಿ ಪಾಪ ತೊಳ್ಕೊಂಡ ಹೊಳ್ಳಿ ದಾರಿ ಹಿಡ್ದ ಬರ್ತಿದ್ರು. ಅದೇ ಡಂಬಳದಾರ ಇವ ಕುರಿ ಕಾಯ್ತಿದ್ದ. ಇವನು ನೋಡಿ ಅರುವಾದ್ರವ್ರು. ಈ ಪೂಜಾರಿ ಹೋಗು ಮುಂದ ನಮಗ್ ಒಂದು ದುಡ್ಡು ಕೊಟ್ಟು ಒಂದು ಲಿಂಗ ತಗೊಂಡು ಬರ್ರಿ ಅಂತ ಹೇಳಿದ್ದ. ನಾವು ಲಿಂಗ ಮರೆತು ಬಂದಿದೆವು. ಇವ ಹುಚ್ಚು ಕುರುಬದನ ಮಳ್ಳು ಕುರುಬದನ, ಇವನಿಗೆ ಯಾರು ತಿಳಿದದ? ಒಬ್ಬ ಅದರಾಗೆ ಅಕಲ ಹುಡ್ದ ಯಾರು? ನಂದಯ್ಯ ಸ್ವಾಮಿ ಅಂತ ಹೇಳಿ. ಇವನಿಗೆ ಯಾರು ತಿಳಿತದ? ಇವ ಮಳ್ಳದನ. ಇದೇ ಕುರಿ ಹಿಕ್ಕಿ ಕಾಳೆ ಇವನಿಗೆ ಲಿಂಗ ಮಾಡಿ ಕೊಡೋಣ ತಿಳ್ಕೊಂಡು ಒಂದು ಕುರಿ ದಾರಿ ಒಳಗಿರ್ತಕ್ಕಂತ ಕುರಿ ಹಿಕ್ಕಿ ತಗೊಂಡು ಆ ಗುಂಡೆಗೆ ಲಿಂಗದ ಆಕಾರ ಮಾಡಿ ಒಂದು ರಿಬ್ಯಾಗ್ ಸುತ್ತಿ ಇವನ ಕೈಯಾಗ ಕೊಟ್ರು. ಇವನ ಕೈಯಾಗ ಕೊಟ್ಟು ಹೇಳಿದವರು ಏನಂತ ಹೇಳ್ತಾರಿಪ್ಪ? ಈ ಲಿಂಗ ಒಯ್ದು ನಿನ್ನ ಕುರಿ ಹಿಕ್ಕಿ ದೊಡ್ಡಿ ಒಳಗೆ ಇಟ್ಟು ಇದಕ್ಕೆ 12 ವರ್ಷ ದಿವಸ ನೀ ಹಾಲು ಏರಿ ಅಂದ್ರು. ಅವಾಗ ಮುದ್ದು ಭಕ್ತ ಗೊಲ್ಲಾಳ ಸಿದ್ಧ ದಿನನಿತ್ಯ ಕುರಿ ಹಿಂಡಿರ್ತಕ್ಕಂತ ಹಾಲು ಒಯ್ದು ಆ ಕುರಿ ದೊಡ್ಡಿ ಮೇಲೆ ಹಾಕಲಕ್ಕ ಚಲೋ ಮಾಡ್ದ. ಮರಿನೂ ಸಣ್ಣ ಆಗ್ಲಕತ್ತು, ತಾನೂ ಸಣ್ಣ ಆಗ್ಲಕತ್ತ. ಹೌದ್ರಿಪ್ಪ. ಅವಾಗ ಒಂದು ದಿವಸ ಬಂದ ಅವ್ರ ಅಪ್ಪ ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ? ಏನೋ ಗೊಲ್ಲಾಳ ಸಿದ್ಧ, ಮರಿನೂ ಸಣ್ಣ ಆಗ್ಲಕತ್ತು, ನೀನು ಸಣ್ಣ ಆಗ್ಲಕತ್ತಿದಿ, ಹಿಂಡಿರ್ತಕ್ಕಂತ ಹಾಲರ ಏನು ಮಾಡ್ಲಕತ್ತಿ ಅಂತ ಕೇಳ್ದ. ಅವಾಗ ಗೊಲ್ಲಾಳ ಸಿದ್ಧ ಹೇಳ್ತಾನ. ಏನಂತ ಹೇಳ್ತಾನೆ ಸರ? ಯಪ್ಪ, ನಾ ಕುರಿ ಹಿಂಡಿರ್ತಕ್ಕಂತ ಹಾಲ ಒಯ್ದು ಗೊಬ್ಬರ ಡಿಗ್ಗಿ ಒಳಗೆ ಹಾಕ್ತೀನು, ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಹಾಲು ಕುಡಿಲಾಕತ್ತೇನ ಅಂತ ಹೇಳ್ದ. ಅವಾಗ ತಂದೆಂದ ಏನಂತನ್ರಿಪ್ಪ? ಹುಚ್ಚು ಸುಳೆ ಮಗನ ಅಂದವ್. ಮಗನಿಗೆ ಏನಂದ ತಂದೆ? ಹುಚ್ಚು ಸುಳೆ ಮಗನ ಹಾಲು ಎಲ್ಲ ನೀನೇ ಕುಡಿದಿದಿ, ಖರೆ ಸುಮ್ಮನೆ ಒಯ್ದು ದೊಡ್ಡಾಗ ಹಾಕಿದ್ರೆ ಮಲ್ಲ ಏನ್ ಹಾಲು ಕುಡಿತಾನೋ ಅಂದ. ಯಪ್ಪ, ನಾನು ನಿಜವಾಗಲೂ ಮಲ್ಲನ ಮೇಲೆ ದಿನ ಹಾಲು ಹಾಕ್ತೀನಿ ಅಂದ ಸಿದ್ಧ. ಅವಾಗ ತಂದೆ ತಾನ ಏನಂತಾನ್ರಿಪ್ಪ? ನೀ 12 ವರ್ಷ ದಿವಸ ಮಲ್ಲಗೆ ಹಾಲು ಹಾಕಿದ್ದೆ ಕರೆ ಇದ್ರ ಇವತ್ತು ಎದ್ದು ನನಗೆ ಭೇಟಿ ಮಾಡಿಸ್ಬೇಕು. ಒಂದು ಇರ್ಲಿಕ್ಕಂದ್ರೆ ಚಂದ್ರ ಕೊಡ್ಲಿ ಬಾಯಾಗ ನಿನ್ನ ಪ್ರಾಣ ಹೋಗ್ಬೇಕಂತೇಳಿ ತಂದೆ ಹೆಡಕಿನ ಮೇಲೆ ಕೊಡ್ಲಿ ಎತ್ತಿ ಹಿಡದ. ಮಗನಿಗೆ ಅವಾಗ ಭಕ್ತ ಗೊಲ್ಲಾಳ ಸಿದ್ಧ ತಾನ ಏನಂತಾನ್ರಿಪ್ಪ? ನಾ 12 ವರ್ಷದಿಂದ ಭಕ್ತಿದಿಂದ ನಿನಗೆ ಹಾಲು ಹಾಕಿದ್ದೆ ಕರೆಗಿದ್ರ ಈ ಗೊಬ್ಬರ ಡಿಗ್ಗಿ ಅಂದ ಹೊಡೆದು ಬಂದು ನನಗೆ ದರ್ಶನ ಕೊಡ್ಬೇಕು. ಒಂದು ಇರ್ಲಿಕ್ಕಂದ್ರೆ ಈ ಚಂದ್ರ ಕೊಡ್ಲಿ ಬಾಯಾಗ ನನ್ನ ಪ್ರಾಣ ಹೋಗ್ಬೇಕಂತ ತಿಳ್ಕೊಂಡು ಮುದ್ದ ಕಂದ ಬಾಗಿ ನಿತ್ತಾನ. ಅವ ಭಕ್ತಿ ಮಾಡಿದಕ್ಕಾಗಿ ಹಾಲು ಎರೆದಕ್ಕಾಗಿ ಗೊಬ್ಬರ ಡಿಗ್ಗಿ ಒಳಗಿಂದ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಎದ್ದು ತಂದೆ ಕೈಯಾಗ ಕೊಳ್ಳಿ ಬೀಸ್ ಹೋಗ. ಏನಾದ್ರೂ ಉಳಿ ಹತ್ತಲಾರ ಲಿಂಗ ಎಲ್ಲ ಕೇಳಿದ್ರೆ ಗ್ವಾಲಿಗರಿ ಒಳಗೆ ಸಿಗ್ತದ ಪುಣ್ಯಾತ್ಮರಿ. ನಾವು ಇದು ಭಕ್ತ
ಮಾಡಿದ್ದೆ. ಇದು ಭಕ್ತ ಮಾಡಿದ ಕೆಲಸದ. ಹೌದಾ ಇದನ್ನ ಬಿಡು. ಇನ್ನೊಂದು ಯಾವದ್ರಿಪ್ಪ? ನಿಮ್ಮ ದೇವರುಗಳ ಸುದ್ದಿ ನನ್ನ ಮುಂದೆ ಹೇಳಕ್ ಬಂದಿದ್ ಇವತ್ತು ತೊರವಿ ರೇವಣ ಸಿದ್ಧ ಮಾಸ್ತಾರ. ಹೌದಾ ಏನ್ ಹೇಳಕ್ ಬಂದ ನೀವು? ಏನ್ ಹೇಳಕ್ ಬಂದಾನ್ರಿಪ್ಪ? ಜಗತ್ತದೊಳಗೆ ದೇವರಿಲ್ಲಾರ್ದೇನೆ ಒಂದು ಹುಲ್ಲು ಕಡ್ಡಿನೂ ಅಳಿಗಾಡಿಲ್ಲ ಅಂತ ಹೇಳಿದ್ವಿ. ಹೌದು ಅಳಿಗಾಡ್ಲ ಹೇಳ್ಯಾರಿಪ್ಪ. ಶ್ರೀರಾಮಚಂದ್ರ ದೇವರ. ಹೌದು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ದೇವರ ಹನುಮಂತ ಭಕ್ತ. ಹೌದಾ ನಿನ್ನ ಶ್ರೀರಾಮಚಂದ್ರ ದೇವರನ್ನ ಹೆಣ್ತಿನ ಯಾರು ಹೋದ್ರು? ರಾವಣ ಸೂರು ತಗೊಂಡು ಹೋಗಿ ಲಂಕಾದಾಗ ಇಟ್ಟ. ಹೌದಾ ರಾವಣ ಒಯ್ದ ಲಂಕಾದಾಗ ನಿನ್ನ ಹೆಣ್ತಿನ ದೇವ್ರ ಹೆಣ್ತಿನ ಇಟ್ಟ. ಇವ ದೇವರಾಗಿರ್ತಕ್ಕಂತ ಶ್ರೀರಾಮಚಂದ್ರ ಹೋಗಿ ಗಿಡದ ಬಡ್ಡಿಗೆ ತೆಕ್ಕಿ ಹಿಡಿತಿದ್ದ. ಗಿಡ ಹಾಯ್ತಿತ್ತು. ತಲೆ ಕೆಟ್ಟಿತ್ರಿ ಇದಕ್ಕ. ಹೌದು ತಲೆ ಕೆಟ್ಟಿತ್ತು. ಹೋಗಿ ಗಿಡ ತೆಕ್ಕಿ ಹಾಯ್ತಿತ್ತು. ನಾನು ಹೆಣ್ತಿಯಲ್ಲಿ ಹೋಯ್ತಿತ್ತು. ಅವಾಗ ಭಕ್ತ ಹನುಮಂತನ ಬಳಿ ಬಂದು ಕೇಳ್ತಾನ. ಹೌದು ಏನ್ ಕೇಳ್ತಾನ್ರಿಪ್ಪ? ನನ್ನ ಹೆಣ್ತಿನ ಯಾರೋ ಒಯ್ದಾರೋ ಹೆಂಗ ಮಾಡುದಂದ. ಭಕ್ತಗೆ ಕೇಳ ಬಂದ ದೇವ್ರ. ಅವಾಗ ಭಕ್ತ ಹನುಮಂತ ತಾನ ಏನಂತಾನ್ರಿಪ್ಪ? ನೀ ಚಿಂತೆ ಮಾಡಬೇಡ. ಹೌದಾ ನಾ ಸೋದ ಮಾಡ್ತೀನಿ ಅಂತ ಹೇಗಪ್ರಿ. ಹೌದು ಹೇಳ್ರಿ ಅವ್ರಿಗೆ. ವಿಷಯ ಎಲ್ಲ ಹಾಳಾಗ್ತತಿ. ಕಳಿಸ್ಬಿಡ್ರಿ ಕಡೆ. ಒಂದ್ ಮಿನಿಟ್ ಸರ್ ಗಪ್ಪ ಕರ್ತಾರೆ. ಒಂದ್ ನಿಮಿಷ ವಿಷಯ ಮಾತಾಡೋಣ. ಏನು ಟೆನ್ಷನ್ ತಗೊಂಡು ಅರ್ಥ ಮಾಡ್ತೀನಿ. ಎಲ್ಲಿಗೆ ನಿಂತು ವಿಷಯ? ಎಲ್ಲಿ ನಿಂತದ್ರಿಪ್ಪ? ಅವನಿಗೆ ಕೇಳಬೇಕು ನೀನು. ಕಲಸೋ ತಗೋದು. ಅವ ಎದ್ದೋದವನಿಗೆ ಕೇಳ್ರಿ. ಅನ್ನಬೇಕ. ಹೌದಾ ಇರ್ಲಿ. ಎಲ್ಲಿಗೆ ನಿಂತದ ವಿಷಯ? ಎಲ್ಲಿ ನಿಂತದ್ರಿಪ್ಪ? ಶ್ರೀರಾಮಚಂದ್ರನ ಹೆಂಡತಿ ಸೀತಾ ಮಾತೆಯನ್ನ ರಾವಣ ತಗೊಂಡು ಹೋಗಿ ಲಂಕಾದೊಳಗೆ ಇಟ್ಟ. ಹೌದಾ ಎಲ್ಲಿ? ಲಂಕಾದೊಳಗೆ ಇಟ್ಕೊಂಡ. ಇವ ಶ್ರೀರಾಮಚಂದ್ರ ಗಿಡ ತೆಕ್ಕಿ ಹೊಡ್ಲಕತ್ತ ನಾನು ಹೆಣ್ತಿ ಹೋಗ್ಯಾಳ ಅಂತ ಹೇಳಿ. ಹೌದಾ ಇವನ ಹೆಣ್ತಿ ಎಲ್ಲಿ ಹೋಗ್ಯಾಳ ಅನ್ನೋದು ಗುರುತ ಇಲ್ಲ. ದೇವರಿಗೆ ಗೊತ್ತಿಲ್ಲ. ಅವಾಗ ಭಕ್ತ ಹನುಮಂತ ತಾನ ಏನಂತನ್ರಿಪ್ಪ? ನೀ ದುಃಖ ಮಾಡಬೇಡ. ಹೌದಾ ನೀ ಚಿಂತೆ ಮಾಡಬೇಡ. ಎಲ್ಲಿ ತಾಯಿ ಸೀತಾ ಮಾತೆ ಅದಾಳ ಅನ್ನೋದು ನಾ ಶೋಧ ಮಾಡಿ ಬರ್ತೇನೆ ಅಂದ. ಯಾರು? ಭಕ್ತ ಹನುಮಂತ. ಹೌದಾ ಭಕ್ತ ಹನುಮಂತ ಸೀತಾದೇವಿ ಇರೋ ಜಾಗ ಶೋಧ ಮಾಡಿ, ಸೀತಾದೇವಿ ಇರ್ತಕ್ಕಂತ ಜಾಗ ಶೋಧ ಮಾಡಿ ನಾಳ ನೀಳ ಜಾಂಬುವಂತನ ಎಲ್ಲರನ್ನ ಕರ್ಕೊಂಡು ಸಮುದ್ರಕ್ಕೆ ಸೇತುವೆ ಕಟ್ಟಿ. ಹೌದಾ ಸಮುದ್ರಕ್ಕೆ ಸೇತುವೆ ಕಟ್ಟಿ ರಾವಣ ಕಟ್ಟಿರ್ತಕ್ಕಂತ ಲಂಕಾಪಟ್ಟಣೆಲ್ಲ ಸುಟ್ಟು. ಹೌದಾ ನಿನ್ನ ಹೆಣ್ತಿನ ತಂದು ಕೊಟ್ಟವೇನೋ ಭಕ್ತ ಏನೋ ದೇವ್ರು ಹುಚ್ಚಿ. ಹೌದಾ ಯಾರು ತಂದು ಕೊಟ್ಟವ್ರು? ನಿನ್ನ ಹೆಣ್ತಿನ ಭಕ್ತ ತಂದು ಕೊಟ್ಟಾನ. ನಿನ್ನ ಹೆಣ್ತಿನ ತಂದು ಕೊಟ್ಟವನೇ ನಾ ಹನುಮಂತಿದ್ದ. ಹೌದಾ ಜೇರು ನಾ ತಂದು ನಿನ್ನ ಹೆಣ್ತಿನ ಕೈಯಾಗ ಕೂಡ್ಲಿಕ್ಕಂದ್ರೆ ಗಿಡ ತೆಕ್ಕಿ ಹೊಯ್ದು ಹುಚ್ಚಾಗಿ ಕೂತಿದ್. ಭೂಮಿ ತಲೆ ಮೇಲೆ ಹುಚ್ಚಾಗಿ ಕೂತಿದಿ. ಹೌದಾ ನೀ ನನ್ನ ಜೋಡಿ ವಾದ ಮಾಡ್ಲತ್ತಿದಿ. ಅಲ್ಲಿ ಹನುಮಂತ ಹುಚ್ಚಾಗ್ಯಾನ. ಇಲ್ಲಿ ತೊರವಿ ರೇವಣ ಸಿದ್ಧ ಹುಚ್ಚಾಗಮದಾನ ಇವತ್ತು ವಿಷಯದೊಳಗ. ವಿಷಯದೊಳಗ ಎಲ್ಲಿ ಮಾತಾಡ್ಲಕತ್ತೀನಿ, ಏನು ಮಾತಾಡ್ಲಕತ್ತೀನಿ, ಯಾರು ಜೋಡಿ ಹೆಂಗ ನೀ ನನಗ ಸಾವಿರ ಅನ್ನ. ಹೌದಾ ನನಗ ಒಟ್ಟ ಸಿಟ್ಟಿಲ್ಲ. ನಮ್ಮ ಗೌಡ್ರು ಇದ್ದಾಗ ನೀ ಇಂತ ಮಾತು ಹೇಳಿದ್ದೆ ತಿಳ್ಕೊ. ಗೌಡ್ರನ್ನ ಓಡಿಸಿನಿ ಅಂದ್ರು ನನಗೆ ಸಂತೋಷ ಇತ್ತು. ಹೌದು ಗೌಡ್ರನ್ನ ಬಿಟ್ಟಿಲ್ಲತ್ತೇವ್ರು. ಅವರು ಇವತ್ತ ಇಲ್ಲ. ಹೌದಾ ನಿಮ್ಮನ್ನ ಎಲ್ಲಾರನ್ನ ಅಗಲಿ ಹೋಗ್ಯಾರ. ಹೌದಾ ನಾಳೆ 30ನೇ ತಾರೀಕು ಅವ್ರದ್ದು ಜಾಗರಣದ 31ನೇ ತಾರೀಕ ಅವ್ರ ಮೂರ್ತಿ ಪ್ರತಿಷ್ಠಾಪನದ ಕಳಸಾರೋಣದ. ಹೌದಾ ಕಾರ್ಯಕ್ರಮದ ಅವ್ರ ಜಗತ್ತದೊಳಗೆ ದೇವರಾಗಿ ಹೋಗ್ಯಾರ. ದೇವರಾಗಿ ಹೋಗ್ಯಾರ. ಮತ್ತ ಅವ್ರನ್ನೇ ಓಡಿಸಿನ ತಿಳಿ ಈ ಸಭಾದಾಗ ನೀ ಹೇಳಕತ್ತಿದ್. ನಿನಗೊಂದು ಪಾಯಿಂಟ್ ಇಟ್ಟು ನಾ ಮಾತು ಹೇಳ್ತೀನಿ. ಈ ದೈವ ಹೂ ಅನ್ನಬೇಕು. ಈ ಲಾಸ್ಟ್ ಚಾನ್ಸ್ ಅದ. ಇನ್ನೇನು ಬಹಳ ತನ ಮಾತಾಡೋದಿಲ್ಲ. ಹೌದಾ ಅತ್ರು ಋಷಿ ಮಡದಿ ಅನಸೂಯ ದೇವಿ ಭಕ್ತಳು. ಭಕ್ತಳು ಯಾರು? ಅತ್ರು ಋಷಿ ಮಡದಿ ಅನಸೂಯ ದೇವಿ ಭಕ್ತಳು. ಹೌದು ತ್ರಿಲೋಕ ಸಂಚಾರಿ ನಾರದ.
ತ್ರಿಲೋಕೆಲ್ಲ ಸಂಚಾರ ಮಾಡಿ ಕೈಲಾಸಕ್ಕೆ ಹೋದ. ಹೌದ ಅವಾಗ ಲಕ್ಷ್ಮಿ ಮತ್ತು ಸರಸ್ವತಿ ಪಾರ್ವತಿ ಮೂರು ಮಂದಿ ಕೂಡಿ ಕೂತಿದ್ರು. ನಾರದನ್ನ ಕರೆದು ಕೇಳ್ತಾರ ಅವರು. ಏನ್ ಕೇಳ್ತಾರಿ ಸರ? ಏ ನಾರದ, ಹೌದಾ ತ್ರಿಲೋಕೆಲ್ಲ ಸಂಚಾರ ಮಾಡಿ ಬಂದಿ, ಮರ್ತ್ಯ ಮಂಡಲದೊಳಗ ವಾತಾವರಣ ಹೆಂಗೈತು ಅಂತ ಕೇಳಿದ್ರು. ಹೌದಾ ಅವಾಗ ತ್ರಿಲೋಕ ಸಂಚಾರಿ ನಾರದ ಹೇಳ್ತಾನ, ಏನ್ ಹೇಳ್ತಾನ್ರಿ ಸರ? ಎಲ್ಲಾ ಕಡೆ ತಿರುಗಾಡಿ ಬಂದ ಮರ್ತ್ಯ ಮಂಡಲದೊಳಗ ಹತ್ರ ಋಷಿ ಮಾಡದೆ ಅನಸೂಯ ದೇವಿ ಪತಿವರ್ತಾ ಧರ್ಮದೊಳಗ ಮೀರಿ ನಿತ್ತಾಳ ಅಂತ ಹೇಳ್ದ. ಹೌದಾ ಅವಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವರು ದೇವ್ರ ಹೆಂಡ್ರಿ ಕೇಳ್ತಾರ. ಹೌದು ಏನ್ ಕೇಳ್ತಾರಿಪ್ಪ? ಆಕೆ ನಮಕಿಂತ ಪತಿವರ್ತಾ ಧರ್ಮದಾಗ ಹೆಚ್ಚದಳೇನಂತ ಕೇಳಿದ್ರು. ಅವಾಗ ನಾರದ ಹೇಳ್ತಾನ, ಏನಂತ ಹೇಳ್ತಾನ್ರಿಪ್ಪ? ಆಕಿನ ಜೋಡಿ ಪತಿವರ್ತಾ ಧರ್ಮದಾಗ ಯಾರು ಇಲ್ಲ ಅಂತ ನಾರದ ಹೇಳ್ದ. ಹೌದಾ ಅವಾಗ ಲಕ್ಷ್ಮಿ ಮತ್ತು ಸರಸ್ವತಿ ಪಾರ್ವತಿ ಕೂಡಿ ತಮ್ಮ ತಮ್ಮ ಗಂಡದರನ್ನು ಒದರ್ತಾರ. ಹೌದಾ ಮೂರು ಮಂದಿನ ಬ್ರಹ್ಮ ವಿಷ್ಣು ಮಹೇಶ್ವರನ ಒದರಿ ಹೇಳ್ತಾರ. ಏನಂತ ಹೇಳ್ತಾರಿ ಸರ? ಮರ್ತ್ಯ ಮಂಡಲದೊಳಗ ಹತ್ರ ಋಷಿ ಮಾಡದೆ ಅನಸೂಯ ದೇವಿ ಪತಿವರ್ತಾ ಧರ್ಮದಾಗ ನೀರ್ ನಿತ್ತಾಳತ್ತ. ಆಕಿನ ಪತಿವರ್ತಾ ಧರ್ಮ ಹಾಳು ಮಾಡಿ ಬರ್ಬೇಕಂದ್ರು ಹೇಳ್ತೇರು. ಮೂರು ಮಂದಿ ಹೋಗಿ ನಿಮ್ಮ ಮೂರು ಮಂದಿ ದೇವರುಗಳು ಹೆಂಡರ ಮಾತು ಕೇಳಿ, ಹೆಂಡ್ರ ಮಾತ ಕೇಳೋರು ಏನ್ ದೇವ್ರುಗಳು ಇವ್ರು? ಹತ್ರ ಋಷಿ ಮಾಡದೆ ಅನಸೂಯ ದೇವಿ ಮಾನ ಹಾನಿ ಮಾಡ್ಬೇಕಂತ ತಿಳ್ಕೊಂಡು ಮರ್ತ್ಯ ಮಂಡಲಕ್ಕೆ ಇಳಿದು ಬಂದು ಅನಸೂಯನ ಮನೆ ಬಾಕಲ ಮುಂದೆ ನಿಂತು ಭೌತ ಭಿಕ್ಷಾಂದಿ ಅಂತ ಹೇಳಿ ನಿಂತ್ರಿ ಇವ್ರು ಮೂರು ಮಂದಿ ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದಾ ಅವಾಗ ಅನಸೂಯ ದೇವಿ ಏನ್ ಮಾಡ್ತಾರ್ರಿಪ್ಪ? ಎತ್ತಿ ಭಿಕ್ಷಾ ನೀಡ್ಲಾಕ ಬಂದಳು. ಇವು ಮೂರು ದೇವರುಗಳ ಪದ್ಧತಿ ನೋಡ್ರಿ, ನಿಮ್ಗೆಲ್ಲಾ ಹಿರಿಯರಿಗೆ ನೆನಪಿರ್ಬೇಕು. ಎಷ್ಟು ಸೂಕ್ಷ್ಮ ಪದ್ಧತಿ ಅದ್ ನೋಡ ಅವ್ರ ಬಲ್ಲಿ. ಇವು ಮೂರು ಮಂದಿ ಹಿರಿಯರು ಏನಂದ್ರೆ ದೇವರುಗಳು ಇವು ಏನಂತಾರಿಪ್ಪ? ಆ ತಂಗಿ ಹಿಂಗ ಭಿಕ್ಷಾ ನೀಡಿದ್ರೆ ನಾವು ಭಿಕ್ಷಾ ತಗೊಳ್ಳಲೇವ, ನಮಗ ಬಹಳ ಹೊಟ್ಟೆ ಹಸ್ತದ. ಹೌದಾ ನಮಗ ಊಟ ಕೊಡು, ಊಟ ಮಾಡಿ ಹೋಗ್ತೇವೆ ನಿನ್ನ ಮನ್ಯಾಗ ಕೂತಂದು ಇವು ಮೂರು ದೇವರುಗಳು. ಹೌದಾ ಅವಾಗ ಮಹಾಭಕ್ತಿವಂತಳಿದ್ರು ಯಾರು? ಯಾರಿಪ್ಪ? ಅನಸೂಯ ದೇವಿ. ಹೌದಾ ಮನೆತನ ಬಂದಿರ್ತಕ್ಕಂತ ಸಾಧುಗಳನ್ನ ಊಟ ಮಾಡಲಾರ್ದೆ ಹಂಗೆ ಕಳಿಸಬಾರ್ದ ತಿಳ್ಕೊಡಿಪ್ಪ, ಬರೀ ಒಳಗೆಂದಳು. ಹೌದಾ ಒಳಗೆ ಕರೆಸಿ ಇವರು ಮೂರು ಮಂದಿಗೆ ತಾಟ್ ಹಚ್ಚಲಕತ್ತಳು. ಮೂರು ಮಂದಿ ದೇವರುಗಳು ಏನತ್ತವ? ಏನಂತಾರಿಪ್ಪ? ಏ ತಂಗಿ, ಹಿಂಗ ಊಟಕ್ಕೆ ನೀಡಿದ್ರೆ ನಾವು ಊಟ ಮಾಡುದಿಲ್ಲ ಅಂದ್ರಿ ಇವ್ರು. ಮೂರು ಮಂದಿ ಕೂತು ಇವ್ರು ಮೂರು ಮಂದಿ ದೇವರುಗಳು ಏನತ್ತಾರ? ಹಿಂಗ ಊಟ ಕೂತ್ರ ಹಿಂಗ ಊಟಕ್ಕೆ ನೀಡಿದ್ರೆ ನಾವು ಊಟ ಮಾಡುದಿಲ್ಲ. ನಮಗ ಹೆಂಗ ನೀ ಊಟಕ್ಕೆ ನೀಡ್ಬೇಕಂತ ಕೇಳಿದ್ರ ಹೆಂಗ ನೀಡ್ಬೇಕ್ರಿಪ್ಪ? ತಾಯಿ ಗರ್ಭದಾಗಿದ್ದಾಗ ನೀ ಬರಕರ ಹೆಂಗಿದ್ದು ನೋಡು, ಹಂಗ ದಿಕ್ಕ ದಿಗಂಬರಿ ಆಗಿ ನಮಗ ಊಟಕ್ಕೆ ನೀಡಿದ್ರೆ ಊಟ ಮಾಡ್ತೇವೆ, ಇರ್ಲಿಕ್ಕಂದ್ರೆ ಊಟ ಮಾಡುದಿಲ್ಲ ಅಂದ್ ಇವು ಮೂರು ದೇವರುಗಳು. ದೇವ್ರ ಮನಸ್ಸುಗಳು ಹೆಂಗದವ? ಅವಾಗ ಭಕ್ತಳಾಗಿರ್ತಕ್ಕಂತ ಅನಸೂಯ ದೇವಿ ತಿಳ್ಕೊಂಡು ಏನಂತ್ರಿಪ್ಪ? ಇವರು ಮೂರು ಮಂದಿ ಇಂತ ಇಚ್ಛ ಮಾಡಿ ಬೇಡ್ಯಾರಂದ್ರ ಇವರಿಗೆ ಉಣಿಸಲಾರ್ದನ ಕಳಿಸಬಾರ್ದು ತಿಳ್ಕೊಂಡು ಜಗಲಿ ಮೇಲೆ ಹೋಗಿ ನಮಸ್ಕಾರ ಮಾಡಿ ಗಂಡನ ಪಾದದಕ್ಕೆ ತಂದು ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಹೊಡೆದು ಮೂರು ಮಂದಿ ಕೂಸಾಗಿ ಆಡಕತ್ತು. ಮೂರು ಮಂದಿ ಕೂಸಾಗಿ ಅವಾಗ ಭಕ್ತ ಅನಸೂಯ ದೇವಿ ತೊಟ್ಟಿದ ಕುಬಸ ಕಳೆದು ಹುಟ್ಟು ಸೀರೆ ತೆಗೆದು ತಾಯಿ ಗರ್ಭದಿಂದ ಬರಾಕರ ಹೆಂಗಿದ್ದ ನೋಡು, ಹಂಗೆ ಆಗಿ ಮೂರು ಮಂದಿಗೆ ಎತ್ತು 9 ತಿಂಗಳ ದಿವಸ ಮಲಿ ಕುಡಿಸಾಳ. ಇದೇ ಭೂಮಿ ಮೇಲೆ 9 ತಿಂಗಳ ದಿವಸ ಮಲಿ ಕುಡಿಸಾಳ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರನ ಎತ್ತಿ ಎದೆ ಹಾಲು ಕುಡಿಸಿ ತೊಟ್ಟಲ್ಲ ಹಾಕಿ ಮೂರು ಮಂದಿನ ತೊರವಿ ಬೀರದೇವ್ರ ಪಾಳಿ ಒಳಗೆ ಸದ್ಯ ಭಕ್ತ ಅನಸೂಯ ದೇವಿ ತೂಗುಲ ಕತ್ಯಾಳ. ತೊಟ್ಟಲ್ಲ ಹಾಕಿ ನಿನ್ನಲ್ಲಿ ಕೆಪಾಸಿಟಿ ಇತ್ತಂದ್ರ ಕುಬಿಲ ಇತ್ತಂದ್ರ ನಾ ಭಕ್ತಳು ಅನಸೂಯ ದೇವಿ ತೊರವಿ ಬೀರಪ್ಪನ ಪೌಳಿ ಒಳಗೆ ಸದ್ಯ ನಿಮ್ಮ ಮೂರು ಮಂದಿ ದೇವ್ರನ್ನ ಕೂಸು ಮಾಡಿ ತೊಟ್ಟಲ್ಲ ಹಾಕಿ ತೂಗುಲ ಕತ್ತೀವಿ. ದೇವರ ಆಶೀರ್ವಾದದಿಂದ ಎಬ್ಬಿಸೋದು ಹೋಗಿ ನಿನ್ನಲ್ಲಿ ಕೆಪಾಸಿಟಿ ಇತ್ತಂದ್ರ ನನ್ನ ಮಾತಾಡಿಸಲಾರ್ದೇನೆ, ನನಗೆ ಯಾಕಲ್ಲಾರ್ದೇನೆ ಈ ತೊರವಿ ಲಕ್ಕಮ್ಮ ದೇವಿ ಬೀರದೇವ್ರ ಪೌಳಿ ಒಳಗೆ ನೀ ಮೂರು ಮಂದಿನ ಎಬ್ಬಿಸು. ತೊರವಿ ರೇವಡಿಸಿದ ಮಾಸ್ತರ್ಗ ಈ ಸಭಾದಾಗ ಕೈ ಎತ್ತಿ ಹೇಳ್ತೀನಿ, ಅವನೇ ಜಗತ್ತದಾಗ ಸೇರ್ತೈತಿ, ಅವನಿಗೆ ನಮಸ್ಕಾರ ನಾ ಮಾಡ್ತೀನಿ, ಅವನಿಗೆ ನಮಸ್ಕಾರ. ಇಲ್ಲ ನನ್ನ ಮಾತಾಡಿಸಿ ನೀ ಮೂರು ಮಂದಿ ಎದ್ದು ಹೋಗ್ಕಂದ್ರೆ ಈ ಸಭಾ ಹೂವತ್ತ ನನಗ ನೀ ನಮಸ್ಕಾರ ಮಾಡಬೇಕು. ಬಿಡುದೇ ಇಲ್ಲ. ಯಾರು ತಿಳಿದ ಇಂಥವ್ರೇ ಬೇಕಾಗ್ಯದಪ್ಪ ನಮಗ. ಇರ್ಲಿ, ನನಗ ಏನು 1000 ಅಂದ್ರು ನಾ ತೇರದೀನಿ. ಹೌದು ಗೌಡ್ರಿಗೆ ಅಂದೇರ ಸರಿಯಾದ ಗೌಡ್ರನ್ನ ಸುತ್ತ ಹಾಕ್ಸ್ಯಾರ. ಇವ್ರು ಮೀಸಿ ನೋಡಿ ಅಂಜಾರಿ ಗೌಡ್ರವ್ರು. ನೀ ಬಾಳ ಟೈಮ್ ಇಲ್ಲ. ಒಂದು ವಿನಂತಿ ಅದ, ಒಂದು ಟೈಮ್ ಬಾಳಿಲ್ಲ.
ಇನ್ನು ಟೈಮ್ ತುಸೋದು ಹೆಂಗಾರ ಮಾಡಿ ನೀ ಆರತಿ ಮಾಡ್ಕೊಂಡು ಕಡೆಕಾಗ ಹೋಗು ಕಾಲಾಗಿ ಇಂಥ ಮಾತು ನನಗಾಡಿದಿ. ನಿನ್ನ ಬಲ್ಲಿ ಕೆಪಾಸಿಟಿ ಇತ್ತಂದ್ರೆ ಬಂದು ನಿಂತ ಮಗಲ್ ನಿಂತ ಮಾತು ಹೇಳು. ಹೌದು ಯಾವ ದೇವರಿಂದ ಎಬ್ಬಿಸ್ಕೊಂಡು ಹೋಗ್ಯಾಳಂತದು. ಇನ್ನು ಅರ್ಧ ದಿವಸ ಬೇಕಾದ್ರೆ ಮಾತನಾಡಿ ನನಗ ನಿನಗ ಈ ಸದ್ಯ ನಾ ತೊಟ್ಟದಾಗ ಹಾಕಿನಿ ಇದ್ರಾದ ನೀ ಕೂಸ್ಕೊಂಡು ಕಡೆಯಾಕ ಮಾಡು. ಸುಮ್ಮ ಏನು ಗೋಟಿಯಾಡು ಹುಡುಗನ ಮಾಡಿದೆ ನನ್ನ ರೇವಣಸಿದ ಮಾಸ್ತಾರ ನಾ ತಡುವುದಿಲ್ಲ ಮೊದಲು ಬಿಡುದಿಲ್ಲ. ನಾ ಮೊದಲೇ ಬಟ್ ಹಿಡಿದಿಲ್ಲ. ಬಟ್ ಹಿಡಿದ ರಟ್ಟಿ ಮಟ್ಟ ಜಗ್ಗಾಡಲ್ತಾನ ಒಟ್ಟ ನಾ ಬಿಡುದಿಲ್ಲ. ನಾ ಯಾರಿಗೆ ಏನು ಅನ್ನೋದಿಲ್ಲ. ರಗಡ ಮ್ಯಾಳಗಳು ಕೂಡ ಕೂಡ್ತಾವ. ಮೋಕ್ಷದ ಮುತ್ತೆ ಮಾಳಿಂಗರ ಮುತ್ತೆ ರಗಡ ಕೂಡ್ತಾವ. ನಾ ಯಾವ ಮ್ಯಾಳಗಳು ಕೂಡಿದ್ರು ಅವ್ರ ಜೊತೆ ಅಣತಂಬರಂಗೆ ಕಾರ್ಯಕ್ರಮ ಮಾಡ್ತೇನೆ. ನಾ ಕೂತು ದೈವಕ್ಕೆ ಮೋಸ ಮಾಡವಲ್ಲ. ಹೌದು ಯಾವ ಮ್ಯಾಳ ಕೂಡಿದ್ರು ಹಂಗೆ ಮಾಡವ್ರ ನಾ ದೈವಕ್ಕೆ ಮೋಸ ಮಾಡವಲ್ಲ. ಎಲ್ಲರ ಒಳಗೊಂದು ಕೈ ಹೊರಗೊಂದು ಕೈ ಇಟ್ಕೊಂಡ ಕಾರ್ಯಕ್ರಮ ನಾ ಎಂದು ನನ್ನ ಜೀವನದಾಗ ಮಾಡಿಲ್ಲ. ಅದು ನನ್ನ ಲೈಫ್ದಾಗೂ ಬಂದಿಲ್ಲ. ನೀ ನನಗೆ ಯಾನ್ರಿ ಅಂದ್ರೆ ಹೋಗ್ಲಿ ಬಿಡು. ಏನೋ ಅವ್ರ ಊರದ ಅವ್ರ ಊರಾಗ ನಾ ಏನೋ ಮಾಡಬಾರ್ದು. ಸುಮ್ ಹೋಗವ ನಾನು. ಗೌಡ್ರು ತಗೊಂಡಾರ ಇವ್ರ. ನಮ್ಮ ಗೌಡ್ರಿಗೆ ಸುತ್ತು ಹೊಡಿಸಿನತ್ ಈ ಸಭಾದಾಗ ನೀ ಹೇಳಿದೆ ಅಂದ್ರೆ ನಿನ್ನ ತೊರವಿ ಊರಾಗ ಸುತ್ತು ಹೊಡಿಸಲಾರ್ದೆ ಬಿಟ್ರೆ ಹುತ್ನಾಳ ಪರಸು ಸೊನೆ ಹನುಮಂತಗೌಡ ಶೇಷಮಂಗಲ ಎಲ್ಲ ತಿಳಿ. ಹೌದು ನೀನು ಸುತ್ತ ಹಾಕ್ಲಾರ ಬಿಟ್ರ ಅಲ್ರಿ ಸರ ನಿಂದ್ರಲ್ಲಿ ಎಲ್ಲಿಗ ನಾವ ನೀ ಅವ್ರಿಗೆ ಗುರ್ತದ. ಇಲ್ಲೇನು ಕೂತಾರಲ್ಲ ಇವ್ರಿಗೆ ಗೊತ್ತದ. ಇವ್ರಿಗೆ ಪ್ರಮಾಣ ಬದ್ಧ ಮಾಡಿ ಕೇಳ್ರಿ. ಉತ್ನಾಳ ಪರಸನ್ ಹೊರತ ಹೆಂಗದ ಎಲ್ಲ ಗೊತ್ತದ. ಇವ್ರ ಅತ್ತಾರ ಹಂಗೆ ಬಾಳ ಮ್ಯಾಕ್ ಹೋಗ್ಬೇಡ. ಹೊರ ಜರ ಜರ ಹಂಗೆ ಒತ್ತಾರ ಹಂಗೆ ನಿಮ್ಮನ ಅಲ್ಲ ಗೌಡ್ರನ್ ಬಿಟ್ಟೇ ಇಲ್ಲತ್ತಾರ ಮತ್ತೆ ಹ್ಯಾಂಗ್ ಬಿಟ್ಟು ಕೂತನ್ರಿ ಅವನ ಸಂಗತಿ ಹೋಗಲ್ಲ. ಇರ್ಲಿ ನೋಡ್ರಿ ಭಗವಂತ ಬಾಯಿ ಕೊಟ್ಟಾನ. ಬಾಯಿ ಕೊಟ್ಟಾರ ಅಂತ ಹೇಳಿ ಭಗವಂತ ನಮಗ ನಿಮಗ ಬಾಯಿ ಕೊಟ್ಟಾನ ಅಂದ್ರೆ ಬಾಯಿ ಬಂಗಾರ ಕಣಿ ಆಗಬೇಕು. ಹೌದು ರೊಟ್ಟಿ ಮುರ್ಲರೆ ಒಮ್ಮೆ ಉಣಂಕ ಅಂತ. ಬಾಯಿ ಬಂಗಾರ ಕಣಿ ಆಗಬೇಕು. ಬಚ್ಚಲ ಕುಣಿ ಬಾಯಿ ಆಗಬಾರ್ದು. ನಾ ಏನೇ ಮಾತಾಡಿದ್ರು ಜನಕ್ಕೆ ಹೌದ ನಂಗೆ ವಿಷಯ ಇರ್ಬೇಕ. ಹೌದು ನಾ ಪ್ರಶ್ನೆ ಸಂದ ಮಾತಾಡಿದ್ರ ವಿಷಯ ಹಿಡಿದು ಮಾತಾಡಿದ. ನೀ ಸುಮಾರು ಒಂದಿಲ್ಲ ಬಾಳಿ ಒಳ್ಳೆ ಕಲಾವಿದ. ಅದನ್ನ ಮೊದಲು ಹಾಡಿಕೆ ಬಿಟ್ಟಿದ್ದ. ಈಗ ಹಾಡ್ಲಕತ್ತೇನ ಚಲೋ ಆಗ್ಯಾನ. ಚಂದ ಮಾಡ್ಲಿ ಹಿಂಗೆ ಬೀರ್ದೇವ್ರು ಹಿಂಗೆ ನಡಸಲಿಂದ ನಿನಗನ ಬಿಟ್ಟಿಲ್ರಿ ಒಳಗಿನ ಗುಣ. ನಾ ಹಿಂಗ ನಿನಗ ನಾ ಹೇಳಕತ್ತೀನಿ. ನೀ ಬಂದಿದ್ದಿ ಗೌಡ್ರನ ಗುಡಿ ಗಾಡಿ ಸುತ್ತ ಹೊಡೆದಿ. ನಿಮ್ಮನ್ನ ಮಂದಿ ತೋಡೆ ನಿಮ್ಮ ಹೆಂಗ್ರಿ ಇವ್ರು ಮಾತಾಡೋದು. ಇವತ್ತು ತಿಳ್ಕೊಂಡಾನ ಇದು ತೊರವಿ ಊರು ನನ್ನ ಊರದ. ಏನು ಮಾತಾಡಿದ್ರು ನಡೀತದತ್ ಹಿಂಗಿಲ್ಲ. ನೀ ಊರಾಗ ಇದ್ದಿರ್ಬೇಕಾರೆ ಇಲ್ಲಿ ಕೂತ ದೈವ ಉತ್ನಾಳ ಪರಸುನು ಅವ್ರ ಮಗ ಹತ್ತಿ ತಿಳ್ಕೊಂಡ್ರಿ ಯಾಕ್ರಿ. ಮಾತಿಗೆ ಶಾಣೆ ಕರ್ಸಿನ ಅವನ ಬಾಯಿಲಿ ಅನ್ನಲ್ಲ. ನಿನ್ನ ಬಾಯಿಲಿ ನೀನೇ ಹೇಳ್ತೀರಿ. ಕೂತಂತ ದೈವ ಏನದ ನೀನು ಅವ್ರ ಮಗನೇ ನಾನು ಅವ್ರ ಮಗನೇ. ನಾವ್ ಯಾರು ನಿಮ್ಮನ್ನ ಗುರುಗಳು ಅಳಿಗಾಡ್ಸುವ ನಿನ್ನ ಅಳಿಗಾಡ್ಸೋದ್ ನಾವು ಬಿಡುದಿಲ್ಲ. ನಿನಗೊಂದು ಮಾತು ಹೇಳ್ತೇನೆ ರೇವಣಸಿದ ಮಾಸ್ತ. ನಿಮ್ಮ ಗುರು ಅಂತ ನಾ ಹೋಗುದಿಲ್ಲ. ನಿನ್ನ ಅಳಿಗಾಡ್ಸರ್ ನಾ ಬಿಡುದಿಲ್ಲ. ತಳ ಕೂತಾವ ನೀ ಅಂದಿ ಅಂತ ಹೇಳಿ ನಾ ನಿಮ್ಮ ಗುರುಗಳಿಗೆ ಹಿಂಗ ಮಾಡಿನತ್ ಅನ್ನೋದಿಲ್ಲ. ನಿಮ್ಮ ಗುರುಗಳನ್ನ ಹಿಂಗ ಅಳಗಿಸಾಡಿನತ್ ನನ್ನ ಬಾಯಿಲಿ ನಾ ಅನ್ನೋದಿಲ್ಲ. ದೊಡ್ಡವ್ರೇ ಆಗಿಬಿಡಲಿ ನಿಂದ್ರಿಲ್ಲಿ. ಉತ್ನಾಳ ಪರಸು ನಿನ್ನ ಗುರುಗಳನ್ನ ಅಳಗಿಸಾಡಿ ಅನ್ನೋದು ನನ್ನ ಬಾಯಿಲಿ ನಾ ಹೇಳಿದಿಲ್ಲ. ಯೂಟ್ಯೂಬ್ದಾಗ ಹೊಡೆದು ತೆಗೀರಿ. ಅದ್ರಾಗ ಗೊತ್ತಾಗ್ತದ ಯಾರನ್ನ ಅಳಗಿಸಾಡಿ ಅನ್ನೋದು. ನಾ ಹೇಳುದಿಲ್ಲ. ಎಷ್ಟ್ ನೀರ್ದ ಗೊತ್ತಕ್ಕದ ಅಲ್ಲಿ. ನಿಮ್ಮ ಗುರುಗಳನ್ನ ಅಳಗಿಸಾಡಿ ಅಂತ ಹೇಳುದಿಲ್ಲ. ನಿಮ್ಮ ಗುರುಗಳ ಜೋಡಿ ನನ್ನ ಕಾರ್ಯಕ್ರಮ ಆಗ್ಯದ. ಯೂಟ್ಯೂಬ್ದಾಗ ಹೊಡೆದು ತೆಗೀರಿ ಯಾರ್ಯಾರು ಅಳಿಗಾಡಿ ಅನ್ನೋದು ಅದ್ರಾಗ ಗುರುತಾಗ್ತದ. ನೋಡಪ್ಪ ಅಲ್ಲಿ ಹೋಗೋದು ಬೇಡ. ಎಲ್ಲರೂ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದೀವು. ಒಳ್ಳೆ ಸಂಸ್ಕಾರಿತರಾಗಿ ಬಹಳ ಚಂದಾಗಿ ಜನರಿಗೆ ಒಂದು ಒಳ್ಳೆ ಸಂದೇಶ ಒಳ್ಳೆ ಮಾರ್ಗ ಕೊಟ್ಟು ಹಾಲು ಮತದ ದೇವರಂದ್ರೆ ಹೆಂಗ ಈ ದೇವರ ಮೇಲೆ ಜನ ಹೆಂಗ ಪ್ರೀತಿ ಇಡಬೇಕಂತಕ್ಕಂಥ ಶಬ್ದಗಳನ್ನ ನಮ್ಮ ಪೂಜಾರಿಗಳ ಕಂಡ್ರೆ ಜನ ಹೆಂಗ ಪ್ರೇಮ ಮಾಡ್ಬೇಕಂತಕ್ಕಂಥ ಶಬ್ದಗಳನ್ನ ನಾನು ನೀನು ಬಳಸೋದದ. ಮಾತಿನೊಳಗೆ ಗಂಧ ಇರ್ಬೇಕತ್ರಿ. ಗಂಧ ಇದ್ರ ಕಾಲಾಗೆ ಈ ವಿಷಯ ಇಟ್ಟಿದ್ದದ. ಇದನ್ನ ಬಿಟ್ಟಿದೀಪ ನೀ ಬಿಟ್ಟು ಕಿಸಿಂದ್ರೆ ಅಲ್ಲಿ ಸುತ್ತೋಡಿಸಿನಿ ಇಲ್ಲಿ ಸುತ್ತೋಡಿಸಿನಿ ಇಂಥ ಪುಂಗ ಮಾತುಗಳನ್ನ ಬಿಡ್ರಿ ಕುರ್ರ. ನನ್ನ ಮುಂದೆ ನೀವು ಒಟ್ಟ ಹೇಳ ಮಾಡೇ ಬಿಟ್ಟೇವ್ ನಾವ್ ಹಿಂದ. ನೀ ಏನ್ ಕಣ್ಣ ಮ್ಯಾಲ ತರಗಿ ನಾನು ನೋಡಕ್ಕೆ ಹೋಗ್ಬೇಡ. ಹೆಂಗದ ನಮಗ್ ಗೊತ್ತೇ ಅಂದ ನಿಮಗ. ನೀವು ಬಹಳ ಮ್ಯಾಕ ನೋಡಿದ್ರೆ ನಾ ಅನ್ಸೋ ಮಗನೂ ಅಲ್ಲ. ಚಂದಗೆ ನೀವು ವಿಷಯ ನನ್ನೊಂದು ಹಿಂಗದ ವಿನಂತಿ. ಹೆಂಗದ ಸರ ವಿನಂತಿ. ನನ್ನ ವಿಷಯ ಮುರಿದು ಕೂತಿರ್ತಕ್ಕಂತ ದೈವದ ಕಲೆ ಟಾಳಿ ಹೊಡಿಸಿ ಏನು ಉತ್ತರ ಪರಸು ಮಾತಾಡಿದ್ರು ಅವನ ವಿಷಯ ಎಲ್ಲ ಮುರಿದು ರೇವಣಸಿದ ಮಾಸ್ತಾರ ಹೆಚ್ಚಾಗೇನಂತೇಳಿ ದೈವ ಅಂದ್ರ ಪಾತ್ರ ಅವ್ರು ಕೂಡ ಕೂಡಿ ನಾ ಸಟ್ಕೊಂಡು ಹೋಗವಲ್ಲ. ನಾನು ನಿಮಗೆ ಟಾಳಿ ಹೊಡಿತೀನಿ. ಟಾಳಿ ಹೊಡೆದೇ ಹೋಗ್ತೇವೆ.
ಹೌದವು ನನ್ನ ವಿಷಯ ಯಾವ ಊರ್ದು ಮಾತಾಡ್ತಾನ ನೋಡ ಅವನಿಗೆ ಕೈ ಕೊಟ್ಟು ಹೇಳ್ತೀನಿ ಬಹಳ ಚಂದ ಮಾತಾಡ್ದಿ ಒಂದು ಪಾಳದ ಕೂಡ ಇನ್ನ ಹಿಂಗೆ ಮಾತಾಡತ್ ಕೈ ಕೊಟ್ಟು ಹೋಗ್ತೀನಿ ಸೆಟ್ಕೊಂಡು ಹೋಗೋ ಉತ್ತಾಳ ಪರಸು ಅಲ್ಲ ಎಂದೋ ಸೆಟ್ಕೊಂಡು ಹೋಗಿಲ್ಲ ಯಾರ ನೋಡಿ ಸೆಟ್ಕೊಂಡು ಹೋಗಿಲ್ಲ ಬೇಕಾದಾಗ ಮಾತಾಡಿ ನನ್ನ ಒಗದ್ರ ಅಂದ್ರೆ ಒಂದು ಚಲ ಅದ ನನಗ ಹೌದ ಈ ಪಳದಾಗ ನನ್ನ ಕೆಡೋದ್ರಂದ್ರ ಅವ್ರು ಕೂಡ ನಕ್ಕೋತೆ ಇರ್ತೀನಿ ಅವ್ರು ಕೂಡ ನಗನಗತ್ತೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀನಿ ಹೌದಾ ಏನು ಚಲ ಅದ ಈ ಪಳದಾಗ ಇವ ಒಗದಂದ್ರ ಮುಂದಿನ ಪಳದಾಗ ಅವನು ಒಗಿಬೇಕು ಬೀರ್ದವ್ರ ಅಂತ ಶಕ್ತಿ ಕೊಡ್ಬೇಕಂತ ಇದನ್ನೇ ಬೇಡ್ಕೋತೀನಿ ಹೊರತಾಗಿ ಸೆಟ್ಗಳು ಕೆಲಸ ನನ್ನ ಕಡೆ ಇಲ್ಲ ಅಂತದ ಮಾಡೋದೂ ಇಲ್ಲ ಅದನ್ನ ಮಾಡೋನು ನಾನು ಅಲ್ಲ ಅಲ್ಲ ಯಾರ ಜೋಡಿ ಕುಸ್ತಿ ಹಿಡಿದ ಅವ್ರದೇ ನೋಡೋರು ನಾವು ಕುಸ್ತಿ ಇರ್ಲಿ ಇರ್ಲಿ ರೇವಣಸಿದ್ದ ಮಾಸ್ತರ ನಿನ್ನ ಗಾಡಿ ಎಷ್ಟು ಹೋಗ್ತದ ಗೊತ್ತ ನಮಗ ನೀ ಎಷ್ಟು ಓಟ್ನ್ಯಾಗ ಹೊಕ್ಕಿ ಇದೇ ಟಾಕಿಯಾಗಿ ಎಣ್ಣೆ ಹಾಕಿ ಅನ್ನೋದು ಗೊತ್ತದ ಗಾಡಿಯಾಗ ಅನ್ನೋದು ನನಗ ಗುರುತದ ಹೌದಾ ನೀ ಬಾಳ ಹಾಗಾಯ್ತು ಹಿಂಗಾಯ್ತು ಹಿಂಗೆಲ್ಲ ಮಾತಾಡುವಂತ ವಿಶೇಷ ಇಲ್ಲ ಬಿಡ್ರಿ ಕುರ್ರ ಏನು ಮಾತಾಡು ವಿಷಯನೇ ಮಾತಾಡೋದು ಚಂದ ಹಾಡ್ತೀರಿ ಚಂದ ಮಾತಾಡ್ತೀರಿ ನಿನಗ ನಾ ಏನು ಸುಮಾರು ನಂಗಿಲ್ಲ ವಿಷಯ ಬಿಟ್ಟು ಹೊರಗೆ ಹೋದೆ ಅಂದ್ರೆ ನಿನ್ನ ನಾ ಬಿಡುದು ಇದು ಒಂದೇ ವಿಷಯದಿಂದ ಬಾಳ ನಾ 108 ಮಾತಾಡೋದು ಇಲ್ಲ ಹೌದಾ ಕಾಯಿಪಲ್ಯ ಬಜಾರ್ದಾಗ ಹೋಗಿ ಚಂತನ ಒದರಾಡ್ಯವ ಹೌದಾ ಅವ್ ಮಾತಾಡಿದ್ರೆ ಸುಮ್ಮನೆ ಕೂತಿದ್ ಒಬ್ಬ ಬನ್ನಿ ಆಯ್ತಾಯ್ತು ಅವ್ರು ಯಾಕೆ ಮಾತಾಡ್ತಾರ ನನಗೆ ಗೊತ್ತದ ಸರ್ ಇರ್ಲಿ ಅವ್ರು ಮಾತಾಡ್ತಾರೆ ಗೊತ್ತ ಇಲ್ಲ ಬರೋಬರಿ ಅವ್ರು ಏನತ್ತಾರ ಅವ ಕಳ್ಸ್ಯಾನ ಹೇಳಿ ಕಳ್ಸ್ಯಾರ ಅವ ಅವ ಹೇಳಿ ಕಳ್ಸ್ಯಾನ ಅವ್ರು ಬಂದಾರ ಯಾರು ತಾಸು ಹಾಡಿದ್ರು ಗಪ್ಪೆ ಕೂತಾನೆ ಇಡ್ತಾನೆ ಹೌದೌದು ಇಲ್ಲ ಗೊತ್ತಾರ ಸರ್ ನನಗೆ ಆಯ್ತು ಇರ್ಲಿ ಇಲ್ಲ ಬಾಬಾ ಬಿಡೋಣ ಇಲ್ರಿ ಅವ್ರು ಚಲೋ ಬಿಡು ಇಲ್ಲ ಚಲೋದಕ್ಕೆ ಮಾತಾಡ್ತಾನೆ ಆಯ್ತು ಅದಕ್ಕೆ ಇರ್ಲಿ ಇನ್ನ ಬಹಳ ಮಾತಾಡ್ಲಾರ್ದನೆ ಎರಡು ನುಡಿ ಚಾಲನ ಹಾಡಿ ಹೌದು ನಮ್ಮ ರೇವಣ ಸಿದ್ಧ ಮಾಸ್ತರ್ ಪಾಳ್ಯ ಕೊಡ್ತೀನಿ ರೇವಣ ಸಿದ್ಧ ಮಾಸ್ತರ್ ಮುಂದೆ ಏನಾರ ವಿಷಯ ಮಾತಾಡಂದ್ರ ಅಗದಿ ಕಾಕನ ತಲೆ ಹಾಕಲಕತ್ತ ನಾವು ಬರ್ಲಿ ತೇಳಿ ಅವ ಬಂದು ಮಾತಾಡಕರ ನೀ ಹೆಚ್ಚಿಗೆ ಏನೋ ಮಾತಾಡ್ಬೇಡ 1 ಮಿನಿಟ್ ಕೇಳಿ ಹೆಚ್ಚಿಗೆ ಏನೋ ಮಾತಾಡ್ಬೇಡ ಎಲ್ಲಿ ವಿಷಯ ನಿಂತಿರಿಸಿ ನೋಡೋಣ ಅದೇ ವಿಷಯ ಹಿಡಿದು ಮಾತಾಡೋದು ಈಗ 3 ಮಂದಿನ ತೊಟ್ಟದಾಗ ಹಾಕಿ ತಗೋರಕತ್ತೀನಿ ಆ ವಿಷಯಕ್ಕಿಂತ ಅವ್ ಮುಂದೆ ಮಾತಾಡೋದ್ರ ಮಾತಾಡ್ಲಿ ಬೇಕಾದ್ರೆ ಅರ್ಥನೆ ಮಾಡ್ಲಿ ಇನ್ನು ಬಹಳ ಮಾತಾಡ್ಲಾರ್ದಲ್ಲಿ ಎರಡು ನುಡಿ ಚಾಲ ಹಾಡಿ ನಮ್ಮ ಸರ್ ಹೋಳಿಗೆ ಪಾಳೆ ಕೊಡೋದು ರೇವಣ ಸಿದ್ಧ ಸರಿ ಕೊಡೋದು